ಇವತ್ತೊಂದು ಖುಷಿಯಾಗಿರೋ ವಿಷಯನ ನಿಮ್ಮ ಹತ್ರ ಎಲ್ಲ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬ ಹಳೆ ವಿಡಿಯೋ, ತುಂಬ ಅಂತಂದರೆ ತುಂಬ ಅಲ್ಲ, ರೀಸೆಂಟಾಗಿ ಒಂದು ಕೆಲವು ತಿಂಗಳುಗಳ ಹಿಂದೆ ಮಾಡಿರುವಂಥ ವಿಡಿಯೋ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇವಾಗ ಟೈಮ್ ಬಂದಿದೆ ಇದನ್ನು ಪೋಸ್ಟ್ ಮಾಡೋದಕ್ಕೆ. ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ದೆ, ಯಾವಾಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಫೈನಲ್ ಆಗಿ ಇವತ್ತು ಹೇಳ್ತಾ ಇದ್ದೀನಿ. ಸೊ ಇವತ್ತು ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ನಾವು ಬ್ಯಾಂಕಿಗೆ ಬಂದಿದ್ದೀವಿ. ಏನು ಅಂತ ಈ ಬ್ಲಾಗ್ ಫುಲ್ ನೋಡಿ. ಸೊ ತುಂಬಾ ಟೈಮ್ ತಗೊಳ್ಳಲ್ಲ, ಇದೊಂದು ಸಣ್ಣ ವ್ಲಾಗೇ ಆಗಿರುತ್ತೆ. ಬ್ಯಾಂಕಿಗೆ ಬಂದಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಏನು ಮಾಡಿರ್ಲಿಲ್ಲ, ಮಕ್ಕಳನ್ನ ಕಳಿಸ್ಬಿಟ್ಟು ಹಾಗೆ ಬಂದಿದ್ವಿ. ಸೊ ಹಾಗಾಗಿ ಇಲ್ಲಿ ಸ್ಯಾಂಡ್ವಿಚ್ ಎಲ್ಲ ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಇದಾದ್ಮೇಲೆ ನಾವು ಕ್ಯಾಶ್ ಎಲ್ಲ ಎತ್ಕೊಂಡು ಒಬ್ಬರನ್ನ ಮೀಟ್ ಮಾಡಬೇಕಿತ್ತು. ಸೊ ಹಾಗೆ ಅವ್ರ ಮನೆಗೆ ಹೋಗಿ ಅವ್ರಿಗೆ ಕ್ಯಾಶ್ ಎಲ್ಲ ಕೊಟ್ಟು ಮತ್ತೆ ಕೆಲವೊಂದು ಪ್ರೋಸೆಸ್ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀವಿ. ಏನಪ್ಪ ವಿಷಯ ಅಂತ ಅಂದರೆ, ಎಲ್ಲರಿಗೂ ಒಂದು ಆಸೆ ಅನ್ನೋದಿದ್ದೇ ಇರುತ್ತೆ. ಒಬ್ಬ ಮನುಷ್ಯ ಭೂಮಿ ಮೇಲೆ ಬಂದಾಗ ನಂದು ಅಂತ ಒಂದು ಸಣ್ಣ ಗೂಡಾಗಿರಬೇಕು ಅಂತ ಎಲ್ಲರೂ ಆಸೆ ಪಟ್ಟಿರ್ತಾರೆ. ಹಾಗೆ ನಾನು ಅಷ್ಟೇ ಕೆಲವೊಂದು ವರ್ಷ ಅಂದರೆ ಈಗ ರೀಸೆಂಟಾಗಿ ಒಂದು 2-3 ವರ್ಷದಿಂದ ನನಗೆ ಆ ಥರದೊಂದು ಆಸೆ ಬಂತು. ಅದಕ್ಕೆ ಮುಂಚೆ ಅಷ್ಟೊಂದಾಗಿ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಬಟ್ ಒಂದು 2-3 ವರ್ಷದಿಂದ ಈ ಕಡೆಗೆ ನನಗೆ ಒಂದು ಆಸೆ ಬಂತು, ಇಲ್ಲ ನಾವು ಎಷ್ಟು ದಿನ ಅಂತ ಹೀಗೆ ಇರೋಕ್ಕಾಗತ್ತೆ, ನಮ್ದು ಅಂತ ಒಂದು ಸಣ್ಣ ಗೂಡಿರಬೇಕು ಅಂತ ಅಂದ್ಬಿಟ್ಟು ಒಂದು ಪ್ಲಾನನ್ನು ಮಾಡ್ಕೊಂಡ್ವಿ. ಆ ಕೆಲಸಕ್ಕೋಸ್ಕರನೇ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ನಾನು ಫೇಸ್ ಏನು ಯಾರ ಹತ್ರ ನಾವು ಡೀಲ್ ಮಾಡ್ತಾ ಇದ್ದೀವಿ, ಸೊ ಅವ್ರ ಫೇಸ್ನ ನಾನು ತೋರಿಸ್ತಾ ಇಲ್ಲ. ಬಿಕಾಸ್ ಅವ್ರ ಸೇಫ್ಟಿ ಪರ್ಪಸ್ಗೋಸ್ಕರ ನಾನು ಅವರ ಫೇಸ್ನ ರಿವೀಲ್ ಮಾಡ್ತಾ ಇಲ್ಲ. ನನ್ನ ಹಸ್ಬೆಂಡು ಹಾಗೆ ನಮ್ಮ ಜೊತೆ ಬಂದಿದ್ದಂಥವ್ರು, ಅಂದರೆ ನಮಗೆ ಲೊಕೇಶನ್ ತೋರಿಸ್ಕೊಟ್ಟವರು, ಅವರಿಬ್ಬರು ಸೇರಿ ಏನಿದೆ ಫೈನಲ್ ಸೆಟಲ್ಮೆಂಟ್ ಎಲ್ಲನೂ ಮಾತಾಡ್ತಾ ಇದ್ದಾರೆ. ಸೊ ನನಗಂತೂ ಇದು ನನ್ನ ಲೈಫಲ್ಲಿ ಮೊದಲನೇದಾಗಿ ಯಾರೆಲ್ಲ ನನ್ನ ಹಾಗೆ ನನ್ನ ಹಸ್ಬೆಂಡ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರು, ಅಥವಾ ನಾನು ನನ್ನ ಹಸ್ಬೆಂಡು ಮದುವೆ ಆದಾಗ ಇವಳನ್ನ ಮದುವೆ ಮಾಡಿಕೊಂಡು ಇವನು ಉದ್ಧಾರ ಆಗಲ್ಲ ಅಂತ ಹೇಳಿದ್ರು, ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇರೋ ಅಂಥ ವಿಡಿಯೋ ಇದು. ಮುಂದೆ ಹೋಗ್ತಾ ಹೋಗ್ತಾ ಏನೆಲ್ಲ ಆಗಿದೆ ನಮ್ಮ ಈ ಪ್ರೋಸೆಸ್ಸಲ್ಲಿ ಅನ್ನೋದನ್ನು ನಿಮ್ಮ ಜೊತೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ಶೇರ್ ಮಾಡ್ಕೊಳ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಇವತ್ತು ನಾವು ರಿಜಿಸ್ಟ್ರೇಷನ್ಗೆ ಹೋಗ್ತಾ ಇದ್ದೀವಿ. ನೀವು ನಂಬಲ್ಲ, ಇವತ್ತು ರಿಜಿಸ್ಟ್ರೇಷನ್ ಅಂತ ನನಗೆ ಬೆಳಗ್ಗೆ ಗೊತ್ತಾದಾಗ ನಾನು ಎಷ್ಟು ಕಣ್ಣೀರು ಹಾಕಿದ್ದೀನಿ ಅಂತ ಅಂದರೆ, 1 ಸೆಕೆಂಡ್ ನಾವು ಎಷ್ಟು ಕಷ್ಟಪಟ್ಟು ಅದೆಲ್ಲ ಕಣ್ಮುಂದೆ ಬಂದುಬಿಡ್ತು. ಲಿಟ್ರಲಿ ನಾನು ತುಂಬಾ ಶಿವರ್ ಆಗ್ತಾ ಇದ್ದೆ. ಇವತ್ತು ರಿಜಿಸ್ಟ್ರೇಷನ್ ಇದೆ ಅಂತ, ರಿಜಿಸ್ಟ್ರೇಷನ್ ಆಗೋವರೆಗೂ ಇದು ರಿಜಿಸ್ಟ್ರೇಷನ್ ಆಗುತ್ತಾ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಇದ್ದೆ. ಸಿಕ್ಕಾಪಟ್ಟೆ ಹತ್ಬಿಟ್ಟೆ. ಒಬ್ಬಳೇ ಇದ್ದೆ ಮನೆಯಲ್ಲಿ, ಹಸ್ಬೆಂಡ್ ಕೂಡ ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಹೋಗಿದ್ರು. ಸೊ ನೀನು ರೆಡಿ ಆಗಿರು, ನಾನು ಬಂದು ಪಿಕ್ ಮಾಡ್ತೀನಿ ಅಂತ. ಆ ಟೈಮಲ್ಲಿ ನನಗೆ ಎಷ್ಟು ಖುಷಿಯಾಗಿದೆ ಅಂತಂದರೆ ಅಷ್ಟೇ ದುಃಖ ಕೂಡ ಆಗಿದೆ. ಹಾಗೆ ಇನ್ನೂ ಒಂದು ಖುಷಿ ಏನಂತ ಅಂದರೆ, ಇವತ್ತು ನನ್ನ ಮಗನ ಬರ್ಡೇ ದಿನನೇ ರಿಜಿಸ್ಟ್ರೇಷನ್ ಆಗಿರೋದು. ಇನ್ನೂ ತುಂಬಾ ಖುಷಿ ಆಯಿತು. ಬಟ್ ಕೆಲವೊಂದು ಕಾರಣದಿಂದ ತುಂಬಾನೇ ಕಣ್ಣೀರು ಹಾಕಿದ್ದೀನಿ. ಅದು ಸಂತೋಷಕ್ಕೂ ಹೌದು, ಹಾಗೆ ಬೇಜಾರಾಗಿನೂ ಕಣ್ಣೀರು ಹಾಕಿದ್ದೀನಿ. ಸೊ ಕೊನೆಯದಾಗಿ ರಿಜಿಸ್ಟ್ರೇಷನ್ ಆಯಿತು. ಹಾಗೆ ಅವರು ಏನು ಡಾಕ್ಯುಮೆಂಟ್ಸ್ ಕೊಡಬೇಕಿತ್ತು ಅದಕ್ಕೋಸ್ಕರ ನಾವು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಏನು ನಮಗೆ ಬ್ಯಾಂಕ್ ಕಡೆಯಿಂದ DD ಸ್ಯಾಂಕ್ಷನ್ ಮಾಡಿದ್ರು ಅದನ್ನು ಕೂಡ ನಮಗೆ ಹ್ಯಾಂಡ್ ಓವರ್ ಮಾಡಿದ್ರು. ಇದು ಖುಷಿಯಾಗಿರೋ ವಿಷಯ. ನಾನು ಇನ್ನೂ ಚೆನ್ನಾಗಿ ರೆಡಿಯಾಗಿ ಇನ್ನೂ ಖುಷಿಯಾಗಿ ಇದನ್ನು ಎಂಜಾಯ್ ಮಾಡ್ಬೋದಿತ್ತು. ಬಟ್ ಕೆಲವೊಂದು ಕಾರಣದಿಂದ ನನ್ನ ಕೈಯಲ್ಲಿ ಆ ಟೈಮಲ್ಲಿ ಒಂದು ರೆಡಿ ಆಗೋದಕ್ಕೆ ಹೋಗಲಿ ಏನಕ್ಕೂ ಮೂಡಿರಲಿಲ್ಲ. ಜಸ್ಟ್ ನನ್ನ ಇಂಟೆನ್ಷನ್ ಇದ್ದಿದ್ದು ರಿಜಿಸ್ಟ್ರೇಷನ್ ಇವತ್ತು ಕಂಪ್ಲೀಟ್ ಆಗಿಬಿಡ್ಬೇಕು ಅನ್ನೋದೊಂದು ನನಗೆ ಥಾಟ್ ಇತ್ತು ಅಷ್ಟೇ. ಇದು ನನ್ನ ಜೀವನದಲ್ಲೇ ಮರೆಯೋಕ್ಕಾಗದೇ ಇರೋ ಅಂಥ ದಿನ. ನನ್ನ ಮಗನ ಬರ್ತ್ಡೇ ದಿನ ಇನ್ನೂ ಸ್ಪೆಷಲ್ ಆಗಿತ್ತು. ಬಟ್ ನನ್ನ ಮಗನ ಮಕ್ಕ ಬೆಳಗ್ಗೆಯಿಂದನೂ ನೋಡಿರಲಿಲ್ಲ. ಇಟ್ಸ್ ಓಕೆ. ಇದ್ರ ಮುಂದುವರೆದ ಭಾಗನ ನಾನು ಮುಂದಿನ ವ್ಲಾಗ್ಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇವತ್ತಿಂದ ನಮ್ಮ ಮನೆಯ ಪ್ರೋಸೆಸ್ ಹೇಗಿರುತ್ತೆ, ಹಾಗೆ ನಾವು ಏನನ್ನ ಪರ್ಚೇಸ್ ಮಾಡಿದ್ದೀವಿ, ಇದನ್ನೆಲ್ಲಾನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಸೊ ಇದಾಗಿತ್ತು ಇವತ್ತಿನ ಈ ಸಣ್ಣ ವ್ಲಾಗು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಜೊತೆ ಬರ್ತೀನಿ. ಐ ಹೋಪ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆಗಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.